ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅದರ ಪರಿಣಾಮ ಬಹುತೇಕ ಜಲಾಶಯಗಳು ಈಗ ತುಂಬುತ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ವರುಣನ ಅಬ್ಬರಕ್ಕೆ ಸಹಜವಾಗಿಯೇ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ತುಂಬಿ ಹರಿತಾ ಇರುವಂತಹದ್ದು ಹಳ್ಳ ಕೊಳ್ಳಗಳು. ರೈತರಂತೂ ಅತಂತ್ರ ಆಗಿಬಿಟ್ಟಿದ್ರು, ಹೆಂಗಪ್ಪ ಬದುಕು ನಡೆಸೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ರು. ಬಟ್ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ತಾ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಗೆ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಮೂರೇ ದಿನದ ಹಿಂದೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸ್ಕೊಂಡಿತ್ತು. ಸಂಪೂರ್ಣ ಮಳೆ ಕೈಕೊಡ್ತು, ಇನ್ನೇನು ಮಾಡೋದು ಅಂಥೇಳಿ ರೈತರು ಕೂಡ ಕಂಗಾಲಾಗಿದ್ದರು. ಈ ಸಂದರ್ಭದಲ್ಲಿಯೇ ವರುಣ ಅಬ್ಬರಿಸ್ತಾ ಇದ್ದಾನೆ, ಮುಂಗಾರು ಮಳೆ ಚುರುಕಾಗ್ತಾ ಇದೆ. ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ಮತ್ತೊಂದು ಕಡೆ ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಸಾಲು ಸಾಲು ಸಮಸ್ಯೆಗಳು ಕೂಡ ಈಗ ಸೃಷ್ಟಿ ಆಗ್ತಾ ಇದೆ. ಹಾಸನದ ಮಲೆನಾಡು ಭಾಗದಲ್ಲಿ ತಗ್ಗು ಪ್ರದೇಶದ ಮನೆಗಳು, ಜಮೀನುಗಳು ಎಲ್ಲವೂ ಕೂಡ ಜಲಾವೃತವಾಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ 1 ವಾರಗಳ ಕಾಲ ಮಳೆ ಅಬ್ಬರ ಹೀಗೆ ಇರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಮಲೆನಾಡು, ಚಿಕ್ಕಮಗಳೂರು, ಕರಾವಳಿ ಭಾಗಕ್ಕೆ ಈಗಾಗಲೇ ರೆಡ್ ಅಲರ್ಟನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಈಗ ಜಿಲ್ಲಾಡಳಿತಗಳು ಕೂಡ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ನದಿಯ ಹರಿವಿನ ಪ್ರಮಾಣವೂ ಕೂಡ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಮಳೆ ಬಂದಿದ್ದು ಸಂತಸವಾದರೆ, ಮತ್ತೊಂದು ಕಡೆ ನದಿ ಪಾತ್ರದ ಜನರಲ್ಲಿ ಈಗ ಪ್ರವಾಹದ ಆತಂಕ, ಭೀತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು.